ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನಾಗರ ಪಂಚಮಿ ಹಬ್ಬದ ಶಾಪಿಂಗ್ ವಿಡಿಯೋ ಆಗಿರುತ್ತೆ. ಆ, ಸ್ವಲ್ಪ ಲೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ, ಯಾಕಂದರೆ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ. ನೋಡಿ, ನಮ್ಮ ಮನೆಯವರು ಹಾಯ್ ಮಾಡ್ತಾಯಿದ್ದಾರೆ. ನಾವು 3 ಜನ ಮಾತ್ರ. ನಮ್ಮ ಏರಿಯಾದ್ರಲ್ಲಿ ಸ್ವಲ್ಪ ಇದರಲ್ಲೇ ಹೋಗಿ ಹತ್ರದ್ರಲ್ಲೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಶಾಪಿಂಗ್ ಹೋಗ್ತಾಯಿದ್ದೀವಿ. ಹಬ್ಬದ ಬಟ್ಟೆ ಹೆಣ್ಮಕ್ಳಿಗೆ ಮತ್ತು ನಮಗೆ ನಾಗರ ಹಬ್ಬಕ್ಕೆ ಹುತ್ತಕ್ಕೆ ಏರ್ಸ್ಕೊಂಡು ಬರ್ತಾರೆ, ಬಟ್ಟೆ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅಲ್ಲೇ. ಹಾಗಾಗಿ ನೋಡಿರಿ, ಇಷ್ಟು ಬಟ್ಟೆ ತೋರಿಸ್ತಾ ಇದ್ದಾರೆ. ನಾವು ಇದರಲ್ಲಿ ಯಾವ ಬಟ್ಟೆ ತೊಗೊಂಡಿದ್ದೀವಿ ಅಂತಂದು ಮುಂದೆ ತೋರಿಸ್ತೀನಿ. ಅಲ್ಲೇ ಸ್ವಲ್ಪ ಕೂತ್ಕೊಂಡು ವೀಡಿಯೋ ಮಾಡಿಕೊಂಡೆ. ಬರ್ತಾ ಇದ್ದಾಗೆ ಫುಲ್ಲು ಟ್ರಾಫಿಕ್ ಇತ್ತು. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಹಾಗಾಗಿ ಹೋಗ್ಕೊಂಡು ಮತ್ತೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇದು ವಿಶಾಲ್ ಗಾರ್ಮೆಂಟ್ಸ್ ಅಂತ ಮನೆಗೆ ಬಂದು ನೋಡ್ರಿ, ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ. ಇವಾಗ ಯಾವ ಬಟ್ಟೆ ಏನು ತಂದಿದ್ವಿ ಅಂತಂದು ತೋರಿಸ್ತೀನಿ ನೋಡಿ. ಇಲ್ಲಿ ನನ್ನ ಮಗಳು ತೋರಿಸ್ತಾಳೆ. ಅವಳಿಗೆ ಇದು ಫಸ್ಟ್ ತೆಗೆದು ನನ್ನದು ಬಟ್ಟೆ. ನನಗೂ 3 ಜೊತೆ ಬಟ್ಟೆ ಇಸ್ಕೊಟ್ರು. ಇದು ಪ್ರೈಸು 400 ರೂಪಾಯಿ ಕೊಟ್ಟಿದ್ದವರು. ಇದಕ್ಕೆ ವೇಲಿಲ್ಲ, ಬರೀ ಟಾಪು ಪ್ಯಾಂಟು. ಇದೊಂದು ಜೊತೆ, ಅದೊಂದು ಜೊತೆ. ಚೆನ್ನಾಗೈತೆ ಬಟ್ಟೆ, ಆದರೆ ವೇಲೊಂದು ಬಂದರೆ ಚೆನ್ನಾಗಿರೋದು. ಹಾಗಾಗಿ ಚೆನ್ನಾಗೈತೆ, ಕಂಫರ್ಟಾಗಿ ಚೆನ್ನಾಗಿತ್ತು. ನಾನು ಹಾಕ್ಕೊಂಡಿದ್ದೀನಿ. ಇದು 2200 ರೂಪಾಯಿ. 2000 ಅಲ್ಲ, 1200 ರೂಪಾಯಿ. ಚೆನ್ನಾಗೈತೆ, ಎಲ್ಲ ಬಟ್ಟೆನೂ ಚೆನ್ನಾಗೈತೆ. ಇದರ ಪ್ಯಾಂಟು. ಹಾಗಾಗಿ ನನ್ನ ಮಗಳೆಲ್ಲ ತೋರಿಸಿ ಮತ್ತೆ ಮಡಚಿ ಇಡ್ತಾ ಇದ್ದಾಳೆ. ಅವಳದ ಬಟ್ಟೆ ನೋಡಿ, ಇದು ಯೆಲ್ಲೋ ಕಲರ್ದೊಂದು, ಮೆರೂನ್ ಕಲರ್ ಒಂದು ತೊಗೊಂಡಿದ್ದಾಳೆ. ಅದ್ರ ಮೇಲೆ ಕೋಟ್ ಬರುತ್ತೆ. ಹಾಗಾಗಿ ಇದು ಪ್ಯಾಂಟು, ಇದು ಮೇಲೆ ಒಳಗಡೆ ಟಾಪ್ಸ್. ಚೆನ್ನಾಗೈತೆ. ಮತ್ತು ಇನ್ನೊಂದು, ಇವಾಗ ಇದು ಫುಲ್ಲು ನಾಗರ ಪಂಚಮಿ ಹಬ್ಬದ ಬಟ್ಟೆ ಎಲ್ಲರೂ ತಗೊಂಡಿದ್ದಾರೆ. ಹಬ್ಬಕ್ಕೆ ಅಂತ ಇದೇ ಫುಲ್ ಟ್ರೆಂಡಿಂಗ್. ನೋಡ್ರಿ, ಅವಳ ಬಟ್ಟೆ ಯಾವ ಚೆನ್ನಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗಾಗಿ ಬಟ್ಟೆ ಶಾಪಿಂಗ್ ಇಷ್ಟ ಆಯಿತು. ಇಷ್ಟರ ಬಟ್ಟೆನೇ ಎಷ್ಟಾಯಿತು ಗೊತ್ತಾ? 4000 ರೂಪಾಯಿ ಬಿಲ್ ಆಯಿತು. ಇದು ವೀಲ್ ನೋಡಿ, ಈ ಥರ ಐತೆ ಬಟ್ಟೆ ಮಾತ್ರ ಚೆನ್ನಾಗೈತೆ. ಯಾವ ಬಟ್ಟೆ ಚೆನ್ನಾಗೈತೆ, ಯಾವ ಬಟ್ಟೆ ಇದು ನಮ್ಮದು. ಇದು ಹೌದು. ಇವೆರಡರಲ್ಲಿ ಯಾವ್ದು ಚೆನ್ನಾಗೈತೆ, ನಂದು ಯಾವ್ದು ಚೆನ್ನಾಗಿದೆ ಅಂತಲೂ ಕಮೆಂಟ್ ಮಾಡಿ. ಹಾಗಾಗಿ ಬಟ್ಟೆ ಶಾಪಿಂಗ್ ಇಷ್ಟ ಆಗಿದೆ. ಅವಳು ಬಟ್ಟೆ ಇವತ್ತು ಮದುವೆಗೆ ಹಾಕ್ಕೊಂಡಿದ್ಲು. ಹಬ್ಬದ ದಿವಸ ಯೆಲ್ಲೋ ಕಲರ್ ಹಾಕ್ಕೊಂಡಿದ್ಲು. ನೋಡ್ರಿ, ನನ್ನ ಮಗನಿಗೆ 2 ಡ್ರಾಯರ್ ತಂದಿದ್ದು. ನೋಡ್ರಿ, ಬಿಲ್ಲಲ್ಲೇ ಐತೆ. ಇದೇ ಮೆರೂನ್ ಕಲರ್ ಬಟ್ಟೆ ರೇಟ್ ಜಾಸ್ತಿ ಇತ್ತು. ನೋಡ್ರಿ, ಹಬ್ಬದ್ದು ಬೆಳಗಿನ ಜಾವಕ್ಕೆ 4:40ಕ್ಕೆ ಎದ್ದಿದ್ದು. ಎದ್ಬಿಟ್ಟು ಸ್ನಾನ ಅದು ಮಾಡಿಕೊಂಡೆ, ಸ್ಟವ್ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ.
ಎಲ್ಲ ನೋಡಿ. ನನ್ನ ಮಗ ಬೆಳಗಿನ ಜಾವದ್ದು ವೀಡಿಯೋ ಮಾಡ್ಕೊಂಡಿದ್ದಾನೆ. ಇಲ್ಲಿ ಬೇಳೆ ಎಲ್ಲ ಬೆಂದು ಬೆಲ್ಲದ ಪಾಕ ಮಾಡಿಕೊಂಡೆ ನಾನು. ಬೇಳೆ ಹಸಿಟ್ಟು ಕಲಿಸ್ಬಿಟ್ಟು ಸ್ವಲ್ಪ ನವಣೆ ನೆನೆಸಿದೆ. ನವಣೆ ಅನ್ನ ಮಾಡ್ಕೊಂಡು ನಾಗಣ್ಣಗೆ ಇಷ್ಟ ಅಂತೆ, ಹಾಗಾಗಿ ನವಣೆದು ಅಕ್ಕಿ ನೆನೆಸಿದ್ದೆ. ಗೋಧಿ ಹಸಿಟ್ಟು ಹೋಳಿಗೆ ಮಾಡೋಕ್ಕೆ ಅದು ನೆನೆಸ್ಕೊಂಡು ಕಲಸಿಟ್ಕೊಂಡೆ. ಮತ್ತು ಬೇಳೆನೂ ಬೆಂದಿತ್ತು, ಅದೆಲ್ಲ ನೋಡಿಕೊಂಡು ಇಲ್ಲಿ ಜಾಸ್ತಿ ಅಮ್ಮ ಮನೆಗೆ ಬಂದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಜಾಸ್ತಿ ಇಲ್ಲಿ ಗಾಡಿಗಳು ಓಡಾಡ್ತವೆ, ಜಾಸ್ತಿ ಸೌಂಡ್ ಬರುತ್ತೆ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿರಿ, ಇಲ್ಲಿ ಸ್ವಲ್ಪ ನೀರು ಬಗ್ಗಿಸ್ತಾ ಇದ್ದೀನಿ. ಹೋಳಿಗೆ ಸಾರು ಮಾಡಬೇಕಲ್ವ, ಅದಕ್ಕೆ ಸಾರು ಮಾಡ್ಕೊಳ್ಳೋಕ್ಕೆ ನೀರು, ಅದಕ್ಕೆ ಬೇಳೆ ಕಟ್ಟು ಅಂತಾರೆ ನೋಡಿರಿ. ಚೆನ್ನಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ. ಮ್ಯಾಶ್ ಆದಮೇಲೆ ಸ್ವಲ್ಪ ಹೊತ್ತು ನೀರೆಲ್ಲ ಹೀರ್ಕೊಂಡ್ಮೇಲೆ ಮತ್ತೆ ಬೆಲ್ಲದ ಪಾಕ ಹಾಕ್ತಾಯಿದ್ದೀನಿ. ಬೆಲ್ಲದ ಪಾಕ ತೆಗೆದು ಹೋಳಿಗೆ ಮಾಡಿರಿ, ಸಖತ್ತಾಗಿರುತ್ತೆ. ಈ ಥರ ಬರೀ ಬೆಲ್ಲ ಒಡೆದ್ಬಿಟ್ಟು ಹಾಕೋಕ್ಕಿಂತ ಈ ಥರ ಕಲಿಸ್ಬಿಟ್ಟು ಪಾಕ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬೆಲ್ಲದ ಪಾಕ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಬಿಟ್ಕೊತ್ತೆ. ಅದು ನೀರು ಬಿಟ್ಕೊಂಡಾದ್ಮೇಲೆ ಹೀರ್ಕೊತ್ತಲ್ಲ, ಹಾಗಾಗಿ ಚೆನ್ನಾಗಿ ಹೂರಣ ರುಬ್ಬಕ್ಕೂ ಈಸಿ ಆಗುತ್ತೆ, ಮತ್ತು ಹೋಳಿಗೆ ಮಾಡೋಕ್ಕೂ ಸಖತ್ತಾಗಿ ಬರುತ್ತೆ. ನೋಡಿರಿ, ಇಲ್ಲೇ ನಾನು ಹೋಳಿಗೆ ಸಾರು ಮಾಡ್ತಾಯಿದ್ದೀನಿ. ನಾವು ಕಟ್ಟಿನ ಸಾರು ಅಂತೀವಿ, ಹೋಳಿಗೆ ಸಾರು ಅಂತಾರೆ, ರಸಮ್ ಅಂತಾರೆ, ಯಾವ ಕಡೆ ಏನೇನು ಅಂತೀರಿ ಹೇಳಿ. ನಮ್ಮ ಕಡೆ ನಾಗರ ಪಂಚಮಿ ವಿಶೇಷ ಹಬ್ಬದ್ದು ಇದೇ ಥರ ಮಾಡ್ತಾರೆ ನೋಡಿರಿ. ನವಣೆ ಅನ್ನನೂ ಆಗಿದ್ದೆ. ಈ ಕಡೆ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ನನ್ನ ಮಕ್ಕಳು ಹಾಲು ಕಾಸ್ಕೊಂಡು ಕುಡಿತಾ ಇದ್ದಾರೆ, ಸ್ಕೂಲ್ ಟೈಮ್ ಆಗ್ತಿದೆ ಅಂತಂದು. ಹಾಗಾಗಿ ಎಲ್ಲ 8:30 ಅಷ್ಟಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿ ಆಗ್ತಾಯಿದ್ದೀವಿ. ಎಲ್ಲ ಅನ್ನ ಮತ್ತು ನವಣೆ ಅನ್ನ, ವೈಟ್ ಅನ್ನ, ಹೋಳಿಗೆ ಸಾರು ಎಲ್ಲ ರೆಡಿಯಾಗಿದ್ದೆ. ಮತ್ತು ಹೂರ್ಣ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದು ಒಣ ಕೊಬ್ಬರಿ, ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಮಸಾಲ ರುಬ್ಕೋತಾ ಇದ್ದೀನಿ ನಾನು. ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೂ ರೆಡಿ ಮಾಡ್ತಾಯಿದ್ರು ನನ್ನ ಮಕ್ಕಳು. ನನ್ನ ಕಡೆ ಮಗ ಎಲ್ಲ ಪೂಜೆ ಮಾಡಿದ್ನು. ಅವನು ಪೂಜೆ ಮಾಡೋ ಹಾಗೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಹಾಗಾಗಿ ಇವಾಗ ರೆಡಿ ಸಾರು ಮಾಡೋಕ್ಕೆ ಮಸಾಲ ರುಬ್ಕೋತಾ ಇದ್ದೀನಿ. ಒಂದು ಕಡೆ ನನ್ನ ಮಗಳು ರೆಡಿ ಮಾಡಿದ್ಳು, ಎಲ್ಲ ಪೂಜೆ ಮಾಡ್ಕೊಳ್ಳೋಕ್ಕೆ, ತೊಗೊಂಡು ಹೋಗೋಕ್ಕೆ ಹಾಲು, ಒಣ ಕೊಬ್ಬರಿ. ಮತ್ತು ನಮ್ಮ ಕಡೆ ವಿಶೇಷ ಅಂದರೆ ಜೋಳದ ಪಾಪ್ಕಾರ್ನ್ ಥರ ಬರುತ್ತಲ್ಲ, ಅದು ಹಳ್ಳು ಹುರಿತಾರೆ ಮನೆಯಲ್ಲಿ, ಇಲ್ಲಾಂದರೆ ಹುರಿಯತ್ತಲ್ಲಿ ಹುರಿಸ್ಕೊಂಬರ್ತಾರೆ. ಆಯಿತು, ಕಡಲೆ ಬಟಾಣಿ ಮತ್ತು ಕಡಲೆ ಪುಟಾಣಿ ಹುರಿತಾರೆ. ಮತ್ತು ಹಳ್ಳು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸ್ಬಿಟ್ಟು ಒಂದು 1/2 hour ನೆನೆಸಿಟ್ಟು ಆಮೇಲೆ ನೆರಳಲ್ಲೇ ಒಣಗಿಸ್ಬೇಕು. ಫುಲ್ಲು ಡ್ರೈ ಆಗಬಾರ್ದು, ಒಣಗಬಾರ್ದು, ಸ್ವಲ್ಪ ನೆರಳಲ್ಲೇ ಒಣಗಿಬಿಟ್ಟು ಹಳ್ಳು ಹುರಿದ್ರೆ ಪಾಪ್ಕಾರ್ನ್ ಥರ ಬರುತ್ತೆ. ಇವಾಗ ಸ್ವೀಟ್ ಕಾರ್ನ್ ಪಾಪ್ಕಾರ್ನ್ ಹೆಂಗೆ ಬರುತ್ತಲ್ಲ ಆ ಥರದ್ದು. ಸ್ವೀಟ್ ಕಾರ್ನ್ ಅಂದರೆ ಜೋಳದ್ದು ಪಾಪ್ಕಾರ್ನ್ ಬರುತ್ತಲ್ಲ ಆ ಥರದ್ದು. ಹಾಗೆ ಇಲ್ಲಿ ನಾನು ನಾಗಣ್ಣಗೆ ಬೇಯಿಸಿದ್ದು ತೊಗೊಂಡು ಹೋಗ್ಬೇಕಂತೆ. ಅದು ಕಡುಬು ಥರ ಬರುತ್ತಲ್ವ, ಕಡುಬು ಚಪಾತಿ ಲಟ್ಟಿಸಿ ಆಮೇಲೆ ಇದು ಹೂರ್ಣ ಅಂತೀವಲ್ಲ, ಅದು ಅದರೊಳಗೆ ತುಂಬಿಟ್ಟು ಕಡುಬು ಮಾಡ್ತಾರೆ.
ಅದು ಅಭಯದರಲ್ಲೇ ಇಡ್ಲಿ ಪಾತ್ರದಲ್ಲೇ ಹಾಕಿದ್ದು ನಾನು. ಹಾಗಾಗಿ ಇವಾಗ ಎಲ್ಲ ಚಪಾತಿ ಥರ ಲಟ್ಟಿಸ್ಕೊಂಡು ತಿಂತಾಯಿದ್ದೀನಿ ನೋಡಿ. ಒಂದು ದೇವ್ರ ನೈವೇದ್ಯಕ್ಕೆ ಅಷ್ಟು ಮಾಡ್ಕೊಂಡಿದ್ದೀನಿ. ಮಿಕ್ಕಿದ್ದು ಆಮೇಲೆ ಹೋಳಿಗೆ ಮಾಡಬೇಕಂತಂದು ತೆಗೆದಿಟ್ಟುಕೊಂಡಿದ್ದೀನಿ. ಅಬೆ ಮಾತ್ರ ಅದರಲ್ಲಿ ಬೇಯಿಸ್ಬೇಕಂತೆ. ನಾಗಣ್ಣಗೆ ಕರ್ದು ಸುಟ್ಟು ತೊಗೊಂಡೋಗ್ಬಾರ್ದಂತೆ. ಹಾಗಾಗಿ ನಾನು ಅಬೆ ಇದರಲ್ಲಿ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನೋಡ್ರಿ. ಈ ಥರ ತೊಗೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಕರ್ಪೂರ, ಹಾಲು, ಒಣ ಕೊಬ್ಬರಿ ಬಟ್ಲು ಅಂತೀವಿ ನಾವು. ಇಲ್ಲಿ ಹೋಗಿ ಬಂದು ಪೂಜೆ ಮಾಡ್ತಾಯಿದ್ದೆ. ನಾವು ಸೀರೆ ಅದನ್ನು ಇಟ್ಕೊಂಡು ರೆಡಿಯಾಗಿ ಬಂದ್ವಿ. ನಾನು ನನ್ನ ಫ್ರೆಂಡು, ಮಗಳು, ಶ್ರದ್ಧಾ ನನ್ನ ಫ್ರೆಂಡು 3 ಜನ ಬಂದಿದ್ವಿ. ಎಲ್ಲ ಪೂಜೆ ಮಾಡಿದ್ದೆಲ್ಲ ಆಯಿತು. ಇವಾಗ ನಾಗಣ್ಣಗೆ ಹಾಲು ಹಾಕಿ ಹಾಲು ಎರೆದು ಅಕ್ಷತೆ ಹಾಕ್ತಾಯಿದ್ರು. ಮತ್ತು ಹೋಗಿ ಬರ್ತಾ ಇದ್ದಾಗೆ ದಾರಿಯಲ್ಲಿ ಅದು ಜೋಳದ್ದು ಚೆಲ್ಕೊಂಡು ಹೋಗ್ತಾರೆ. ಅದು ಯಾಕಂತ ನನಗೂ ಗೊತ್ತಿಲ್ಲ, ನಮ್ಮಮ್ಮ ಹೇಳ್ತಾರೆ. ಚೆಲ್ಕೊಂಡು ಹೋಗ್ಬೇಕಂತೆ. ಚೆಲ್ಕೊಂಡು ಹೋಗ್ತಾ ಇದ್ದಾಗ ಏನೋ ಹಾಲು ಎರೆದಾದ್ಮೇಲೆ ಮನೆಯವರೆಗೂ ಚೆಲ್ಕೊಂಡು ಹೋಗ್ಬೇಕಂತೆ. ಅದಾದಮೇಲೆ ಮನೆ ಹತ್ರ ಬಂದು ಹಾಲು ಬಾಗಿಲಿಗೂ ಎರೀತಾರೆ. ಮತ್ತು ಮನೆಯಲ್ಲೂ ನಾಗಣ್ಣ ದತ್ತರಿಗೆ ಭಾಗ್ಯವಂತಿ ದೇವರಿದ್ದರು, ಅವರಿಗೂ ಹಾಲು ಎರೆದೆ ನೋಡ್ರಿ. ಇಷ್ಟಿಂದ ವಿಡಿಯೋ ಇಷ್ಟ ಆಗಿತ್ತು. ನೈಟ್ ಊಟಕ್ಕೆ ಒಬ್ಬಟ್ಟು, ಬೋಂಡ, ಹಾಲು, ಹೋಳಿಗೆ ಸಾರು ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಇವತ್ತಿನ ವಿಡಿಯೋ ಹೀಗಿತ್ತು.